ಹಾಯ್ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಬಜಾಜ್ ಚೇತಕ್ ಎಲೆಕ್ಟ್ರಿಕ್ ಬೈಕ್ ಬಗ್ಗೆ ಪೂರ್ತಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇದರ ರೇಂಜ್, ಸ್ಪೀಡ್, ಬ್ಯಾಟ್ರಿ, ಬೆಲೆ ಎಷ್ಟು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಇದರ ಡಿಸೈನನ್ನು ನೋಡಿದರೆ ಇದಕ್ಕೆ ಬಹಳ ಆಕರ್ಷಕವಾದ ಮೆಟಲ್ ಬಾಡಿಯನ್ನು ನೀಡಲಾಗಿದೆ. ಇದರಿಂದ ಬೈಕ್ ಚಾಲನೆ ಮಾಡುವಾಗ ಮತ್ತು ಬಾಳಿಕೆಯಲ್ಲಿ ಬಹಳ ಗಟ್ಟಿಯಾಗಿರುತ್ತದೆ. ಇದರ LED ಹೆಡ್ ಲ್ಯಾಂಪ್ ಮತ್ತು ಪ್ರೀಮಿಯಂ ಫಿನಿಶ್ ನೋಡುವುದಕ್ಕೆ ಕ್ಲಾಸಿಕ್ ಮತ್ತು ರೆಟ್ರೋ ಲುಕ್ ನೀಡುತ್ತದೆ. ಬ್ಯಾಟ್ರಿ ಮತ್ತು ರೇಂಜ್. ಬ್ಯಾಟ್ರಿ IP67 ರೇಟಿಂಗ್ ಇರುವ ವಾಟರ್ ಮತ್ತು ಡಸ್ಟ್ ಪ್ರೂಫ್ ಬ್ಯಾಟ್ರಿ ನೀಡಲಾಗಿದೆ. ರೇಂಜ್ ಸಿಂಗಲ್ ಚಾರ್ಜ್ನಲ್ಲಿ ಸುಮಾರು 113 ಕಿಲೋಮೀಟರಿಂದ 126 ಕಿಲೋಮೀಟರ್ವರೆಗೂ ಓಡಿಸಬಹುದು. ಚಾರ್ಜಿಂಗ್ ಟೈಮ್ ಸಾಮಾನ್ಯ ಮನೆ ಚಾರ್ಜರ್ನಿಂದ 0% ಇಂದ 100% ಚಾರ್ಜ್ ಆಗಲು ಸುಮಾರು 3.5 ಗಂಟೆಯಿಂದ 4.5 ಗಂಟೆ ಬೇಕಾಗುತ್ತದೆ. ಮಾತಾಡ್ತಾ ಇರ್ತೇವೆ ಯಾರೋ ಫ್ರೆಂಡ್ಸ್ ಜೊತೆ ಗಾಡಿ ಮೂವ್ ಬರ್ತಂದ್ರೆ ಇಂಪಾರ್ಟೆಂಟ್ ಬೇಕಲ್ವಾ, ಇದು ಆರಾಮ ಲೇಟ್ ಡಿಮಾಂಡ್ ಮತ್ತೆ ಹ್ಯಾಂಡ್ ಲಾಕ್ ಮಾಡಬೇಕು. ಗಾಡಿ ಆಫ್ ಮಾಡಬೇಕು. ಗಾಡಿ ಆಫ್ ಚಕ್ರ ಬಾಕ್ಸ್ ಚಾರ್ಜರ್ ಓಪನ್ ಮಾಡಿ. ಗ್ರೀನ್ ಒಂದು 10 ಸೆಕೆಂಡ್ಸ್ ಲಾಕ್ ಮಾಡಿಬಿಟ್ಟು ಗಾಡಿ ಅದಷ್ಟೇ ಆನ್ ಆಗುತ್ತೆ. ಕಟ್ ಆಗುತ್ತೆ. ಫುಲ್ 95% ಇದೆ ಅಲ್ವಾ, 100 ಆಗಿದ ತಕ್ಷಣ ಲಾಟ ಕಟ್ ಆಫ್ ಆಗುತ್ತೆ. ಇಲ್ಲಿ ಬ್ಲಿಂಕ್ ಆಗ್ತಿದೆ ಅಲ್ವಾ, ಇದು ಆಫ್ ಆಗಿಬಿಡುತ್ತೆ. ಇಲ್ಲಿ ಫ್ಯಾನ್ ರನ್ ಆಗ್ತಾ ಇರ್ತದೆ. ಒಂದು ವೇಳೆ ಮರ್ತೋದ್ರೂ ಏನಾಗಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಫ್ಯಾನ್ ರನ್ ಆಗ್ತಾ ಇರುತ್ತೆ. ಫ್ಯಾನ್ಗೆ ಇದು 120 ಸೆಕೆಂಡ್ಸ್ ಗಾಡಿ ಎಲ್ಲ ಅದಷ್ಟೇ ಆಫ್ ಆಗುತ್ತೆ. ಇಲ್ಲಿ ಇದು ಮಾತ್ರ ಸೆನ್ಸರ್ ಬೇಕಾಗ್ತದೆ. ಫುಲ್ ಆಗಿದೆ. ಸೆನ್ಸರ್ ಫುಲ್ ಆದರೆ ಆಫ್ ಆಗಿಬಿಡುತ್ತೆ. ಚಾರ್ಜಿಂಗ್ ಆಗ್ತಿರೋದ್ರಿಂದ ಪ್ರೂಫು. ಫುಲ್ ಆದರೆ ಆಫ್ ಆಗುತ್ತೆ. ಆಟೋಮೆಟಿಕ್ ಇದೆಲ್ಲ ಆಫ್ ಆಗಿಬಿಡುತ್ತೆ. 10 ಸೆಕೆಂಡ್ಸ್ ಟೈಮ್ ಎಷ್ಟು? ಫುಲ್ ಜೀರೋನಿಂದ 100 3.5 to 4. ಸುಮ್ಮನೆ ಕೇಳ್ದಂಗಿಲ್ಲ. ಇದ್ರೆ ಬರಲ್ಲ. ಅದನ್ನು ಲಾಕ್ ಇದೆಯಲ್ಲ, ಪ್ರೆಸ್ ಮಾಡ್ಕೊಂಡು ಹಾಕೋವಾಗ ಅಷ್ಟೇ ಪ್ರೆಸ್ ಮಾಡ್ಕೊಂಡಾಗ ಸ್ಮೂತಾಗಿ ಹೋಗುತ್ತೆ. ತಲೆ ಕಷ್ಟ ಆಗಲ್ಲ. ನೀನು ಕೆಳಗಡೆಯಿಂದ ಹಾಕೊಂಡು ನೋಡಿದ್ರೆ ಬರಲ್ಲ. ಅದಕ್ಕೆ ಲಾಕ್ ಆಗುತ್ತಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಜಾಜ್ ಚೇತಕ್ ಎಲೆಕ್ಟ್ರಿಕ್ ಬೈಕ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಕೊನೆಯಲ್ಲಿ ನಾನು ಬಜಾಜ್ ಚೇತಕ್ ಎಲೆಕ್ಟ್ರಿಕ್ ಬೈಕ್ ಬಿಲ್ಲನ್ನು ಶೇರ್ ಮಾಡಿದ್ದೀನಿ, ನೀವು ಇಲ್ಲಿ ನೋಡಬಹುದು.